ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಧಾಮ, ನಮ್ಮ ಹೆಮ್ಮೆಯ ಕಬಿನಿ ಅರಣ್ಯ ಪ್ರದೇಶದಲ್ಲಿ. ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿರುವ ಐತಿಹಾಸಿಕ ಕಾಕನಕೋಟೆ ಅರಣ್ಯ. ಬನ್ನಿ, ಕಾಕನಕೋಟೆಯ ದಟ್ಟ ಕಾನನದೊಳಗೆ ಪ್ರಯಾಣ ಬೆಳೆಸೋಣ. ನಾವೀಗ ಕಾಡಿನೊಳಗೆ ಪ್ರವೇಶ ಮಾಡಿದ್ದೀವಿ. ಈ ಕಾಕನಕೋಟೆಗೆ ಒಂದು ದೊಡ್ಡ ಇತಿಹಾಸವಿದೆ. ಬ್ರಿಟಿಷರ ಕಾಲದಲ್ಲಿ ಮತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಖೆಡ್ಡ ಕಾರ್ಯಾಚರಣೆ ನಡೆಯುತ್ತಿತ್ತು. ಅಂದರೆ ಕಾಡಾನೆಗಳನ್ನು ಹಿಡಿದು ಪಳಗಿಸುವ ಅತಿ ದೊಡ್ಡ ಕಾರ್ಯಾಚರಣೆ ಇದಾಗಿತ್ತು. ಈಗ ಅದೆಲ್ಲವೂ ನಿಂತಿದೆ, ಆದರೆ ಆನೆಗಳಿಗೆ ಕಬಿನಿ ಈಗಲೂ ಸ್ವರ್ಗ. ಸ್ನೇಹಿತರೆ, ಅಲ್ಲಿ ನೋಡಿ ನಮ್ಮ ಮೊದಲ ದರ್ಶನ. ಕಾಡು ಹಂದಿ. ಇವು ಇಲ್ಲಿ ಕಾಣಸಿಗುವುದು ಬಹಳ ಸಾಮಾನ್ಯ. ಹುಲಿ ಮತ್ತು ಚಿರತೆಗಳಂತಹ ಮಾಂಸಾಹಾರಿ ಪ್ರಾಣಿಗಳಿಗೆ ಇವೇ ಪ್ರಮುಖ ಆಹಾರವಾಗಿರುವುದರಿಂದ ಇವುಗಳ ಉಪಸ್ಥಿತಿ ಕಾಡಿನಲ್ಲಿ ಬಹಳ ಮುಖ್ಯ. ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಇವು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ವಾವ್, ಅದ್ಭುತ ಸೈಟಿಂಗ್! ಇಲ್ಲಿನ ಬಹಳ ಫೇಮಸ್ ಹುಲಿ ಮಗ್ಗೆ ಮತ್ತು 2 ಮರಿಗಳು ಜಿಂಕೆಯನ್ನ ಬೇಟೆಯಾಡಿ ತಿಂತಿದೆ. ಮರಿಗಳಿಗೆ ಅದು ಭರ್ಜರಿ ಬೇಟೆ. ಹುಲಿಯೊಂದು ಬೇಟೆಯಾಡಿ ತನ್ನ ಮರಿಗಳೊಂದಿಗೆ ತಿನ್ನುವ ದೃಶ್ಯ ಸಿಗೋದು ನಿಜಕ್ಕೂ ಜಾಕ್ಪಾಟ್. ಕಬಿನಿಯ ಪ್ರಖ್ಯಾತ ಹೆಣ್ಣು ಹುಲಿ ಮಗ್ಗೆ ಮತ್ತು ಅವಳ ಮರಿಗಳ ಈ ರೋಮಾಂಚಕ ದೃಶ್ಯ. ಅದ್ಭುತ! ಆಕೆ ತಾನೇ ಬೇಟೆಯಾಡಿದ ಚುಕ್ಕಿಯ ಜಿಂಕಿಯನ್ನ ತನ್ನೆರಡು ಮರಿಗಳ ಜೊತೆ ಹಂಚಿಕೊಂಡು ಭರ್ಜರಿ ಭೋಜನ ಮಾಡ್ತಾ ಇದ್ದಾಳೆ. ಆ ಮರಿಗಳು ಎಷ್ಟು ಮುದ್ದಾಗಿವೆ ಅಲ್ವಾ? ಆದರೆ ಅಷ್ಟೇ ಕಾಡು ಪ್ರಾಣಿಯ ಸಹಜ ಆಕ್ರಮಣಶೀಲತೆಯಿಂದ ಮಾಂಸವನ್ನು ಹರಿದು ತಿಂತಿವೆ ನೋಡಿ. ಇಲ್ಲಿ ತಾಯಿ ಹುಲಿ ಮರಿಗಳಿಗೆ ಬೇಟೆಯನ್ನ ಹೇಗೆ ತಿನ್ನಬೇಕು ಎಂದು ಪ್ರಾಯೋಗಿಕವಾಗಿ ಕಲಿಸುತ್ತಿದ್ದಾಳೆ. थोड़ा आगे चलो, थोड़ा ಬೇಡ. ಇದು ಪ್ರಕೃತಿಯ ಅತ್ಯಂತ ಕಠೋರ ಆದರೆ ನೈಜವಾದ ಮುಖ. ಅಬ್ಬಾ, ಆಕೆಯ ನೋಟ ನೋಡಿ. ಒಂದು ಕಡೆ ಊಟದ ಸವಿ, ಮತ್ತೊಂದು ಕಡೆ ತನ್ನ ಮರಿಗಳಿಗೆ ಬೇರೆ ಯಾವ ಪ್ರಾಣಿಗಳಿಂದಲೂ, ಮುಖ್ಯವಾಗಿ ಕಾಡು ನಾಯಿಗಳು ಅಥವಾ ಗಂಡು ಹುಲಿಗಳಿಂದ ಅಪಾಯ ಬಾರದಂತೆ ಕಾಪಾಡುವ ತಾಯಿಯ ಎಚ್ಚರಿಕೆ. ಒಂದು ಹುಲಿ ಬೇಟೆಯಾಡಿ ತಿನ್ನುವುದನ್ನ, ಅದು ಮರಿಗಳ ಜೊತೆ ನೋಡುವುದು ವೈಲ್ಡ್ ಲೈಫ್ ಸಫಾರಿಯಲ್ಲಿ ಸಿಗುವ ಅತಿ ದೊಡ್ಡ ವರ.
ಮಗ್ಗೆ ಹುಲಿಯ ಈ ದೃಶ್ಯ ಖಂಡಿತ ನಮ್ಮ ಇವತ್ತಿನ ವ್ಲಾಗ್ನ ಹೈಲೈಟ್. ಹುಲಿಗಳು ಕಾಡಿನ ಅತ್ಯಂತ ಶಕ್ತಿಶಾಲಿ ಮಾಂಸಾಹಾರಿ ಪ್ರಾಣಿಗಳಾಗಿದ್ದು, ಇವುಗಳನ್ನು ಅಪೆಕ್ಸ್ ಪ್ರಿಡೇಟರ್ಸ್ ಅಥವಾ ಆಹಾರ ಸರಪಳಿಯ ಅಗ್ರಗಣ್ಯ ಬೇಟೆಗಾರರೆಂದು ಕರೆಯಲಾಗುತ್ತದೆ. ಇವುಗಳ ಆಹಾರ ಪದ್ಧತಿಯು ಪ್ರಮುಖವಾಗಿ ಕಾಡುಹಂದಿ, ಸಾಂಬಾರ್ ಜಿಂಕೆ, ಚುಕ್ಕೆ ಜಿಂಕೆ ಮತ್ತು ಕಾಡು ಕೋಣಗಳಂತಹ ದೊಡ್ಡ ಗಾತ್ರದ ಸಸ್ಯಾಹಾರಿ ಪ್ರಾಣಿಗಳನ್ನು ಅವಲಂಬಿಸಿರುತ್ತದೆ. ಹುಲಿಗಳು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಅಥವಾ ಮುಂಜಾನೆ ಏಕಾಂಗಿಯಾಗಿ ಬೇಟೆಯಾಡುತ್ತವೆ. ತಮ್ಮ ಮೈಬಟದ ಪಟ್ಟೆಗಳ ಸಹಾಯದಿಂದ ಕಾಡಿನ ಪೊದೆಗಳಲ್ಲಿ ಅಡಗಿ ಕುಳಿತು ಕ್ಷಣಾರ್ಧದಲ್ಲಿ ಅದರ ಮೇಲೆರಗುತ್ತವೆ. ಒಂದು ಹುಲಿ ತನ್ನ ಗಾತ್ರಕ್ಕೆ ತಕ್ಕಂತೆ ವಾರಕ್ಕೆ ಸುಮಾರು 15ರಿಂದ 20 ಕೆಜಿಯಷ್ಟು ಮಾಂಸವನ್ನು ಸೇವಿಸಬಲ್ಲದು. ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುವಲ್ಲಿ ಹುಲಿಗಳ ಈ ಬೇಟೆಯಾಡುವ ಪ್ರವೃತ್ತಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ. एक साल से 1 महीने तो बड़ा हो जाता है. How many months old? 12 13. ಸ್ನೇಹಿತರೆ, ಈಗ ನೀವು ಕಣ್ತುಂಬಿಕೊಳ್ಳುತ್ತಿರುವ ಈ ಅದ್ಭುತ ಸೃಷ್ಟಿ ಸಾಮಾನ್ಯ ಹುಲಿಯಲ್ಲ. ಇದು ಕಬಿನಿ ಮತ್ತು ನಾಗರಹೊಳೆ ಅರಣ್ಯದ ಐಕಾನಿಕ್ ಹುಲಿಗಳಲ್ಲಿ ಒಂದಾದ ನಮ್ಮ ಹೆಮ್ಮೆಯ ಮಗ್ಗೆ ಫೀಮೇಲ್. ಭಾರತದಾದ್ಯಂತ ಇರುವ ವನ್ಯಜೀವಿ ಛಾಯಾಗ್ರಾಹಕರಿಗೆ ಈಕೆ ಎಂದರೆ ಅಚ್ಚುಮೆಚ್ಚು. ಹೆಸರಿನ ಹಿಂದಿನ ಕಥೆ. ಕಬಿನಿ ಅರಣ್ಯದ ಮಗ್ಗೆ ಎಂಬ ನಿರ್ದಿಷ್ಟ ಪ್ರದೇಶದಲ್ಲಿ ಈಕೆಯ ಓಡಾಟ ಮತ್ತು ಪ್ರಾಬಲ್ಯ ಟೆರಿಟರಿ ಹೆಚ್ಚಾಗಿರುವ ಕಾರಣ ಪ್ರವಾಸಿಗರು ಪ್ರೀತಿಯಿಂದ ಈಕೆಗೆ ಮಗ್ಗೆ ಫೀಮೇಲ್ ಎಂದು ಹೆಸರಿಟ್ಟಿದ್ದಾರೆ. ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಕಬಿನಿಯ ಇತರ ಕೆಲವು ಅಂಜುಬುರುಕ ಪ್ರಾಣಿಗಳಂತೆ ಜೀಪ್ಗಳನ್ನು ಕಂಡಲೆ ಅಡಗಿಕೊಳ್ಳುವ ಜಾಯಮಾನ ಈಕೆಯದಲ್ಲ. ಬದಲಾಗಿ ತಾನೇ ಈ ಕಾಡಿನ ಮಹಾರಾಣಿ ಎಂಬಂತೆ ರಾಜಗಾಂಭೀರ್ಯದಿಂದ ರಸ್ತೆಯ ಮಧ್ಯ ನಡೆದುಕೊಂಡು ಬಂದು ಕ್ಯಾಮೆರಾಗಳಿಗೆ ಅದ್ಭುತವಾದ ಪೋಸ್ ಕೊಡುತ್ತಾಳೆ. ಆದರ್ಶ ತಾಯಿ. ಮಗ್ಗೆ ಕೇವಲ ಚಾಣಾಕ್ಷ ಬೇಟೆಗಾರ್ತಿ ಮಾತ್ರವಲ್ಲ, ಅತ್ಯುತ್ತಮ ತಾಯಿ ಕೂಡ. ತನ್ನ ಮರಿಗಳನ್ನು ಇತರ ಗಂಡು ಹುಲಿಗಳಿಂದ ಮತ್ತು ಕಾಡು ನಾಯಿಗಳಿಂದ ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುತ್ತಾಳೆ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಹುಲಿ ದಿನದಂದು ಕೂಡ ಈಕೆ ತನ್ನ ಮರಿಗಳ ಜೊತೆ ಪ್ರವಾಸಿಗರಿಗೆ ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ದಳು. ಇಂತಹ ಗಾಂಭೀರ್ಯದ ಹುಲಿಯನ್ನು ಅದರ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಅದು ಅದರ ಮರಿಗಳ ಜೊತೆ ಇಷ್ಟು ಹತ್ತಿರದಿಂದ ನೋಡುವುದು ಅಕ್ಷರಶಃ ಒಂದು ಮ್ಯಾಜಿಕ್ ಅಲ್ವಾ? बस का टाइम लिमिट रहता है कुछ? ಹುಲಿಗಳು ಅಪೆಕ್ಸ್ ಪ್ರೆಡೇಟರ್ಸ್ ಅಂದರೆ ಇವುಗಳು ಆಹಾರ ಸರಪಳಿಯ ಮೇಲ್ಭಾಗದಲ್ಲಿವೆ. ಇವು ಮಾಂಸವನ್ನು ಬಿಟ್ಟು ಬೇರೇನನ್ನೂ ತಿನ್ನುವುದಿಲ್ಲ. ಕಾಡಿನ ದೊಡ್ಡ ಪ್ರಾಣಿಗಳಾದ ಸಾಂಬಾರ್ ಜಿಂಕೆ, ಚುಕ್ಕೆ ಜಿಂಕೆ, ಕಾಡು ಹಂದಿ ಮತ್ತು ಕಾಡು ಕೋಣಗಳು ಹುಲಿಗಳ ಪ್ರಧಾನ ಆಹಾರ. ಅಪರೂಪಕ್ಕೆ ಆನೆ ಅಥವಾ ಮೊಸಳೆಯಂತಹ ಪ್ರಾಣಿಗಳ ಮೇಲೆಯೂ ದಾಳಿ ಮಾಡುವುದುಂಟು. ಒಂದು ವಯಸ್ಕ ಹುಲಿಯು ಒಂದೇ ಬಾರಿಗೆ ಸುಮಾರು 15ರಿಂದ 25 ಕೆಜಿ ಮಾಂಸವನ್ನು ತಿನ್ನಬಲ್ಲದು. ತುಂಬ ಹಸಿದಿದ್ದಾಗ ಅಥವಾ ದೊಡ್ಡ ಬೇಟೆ ಸಿಕ್ಕಾಗ 30-40 ಕೆಜಿಯಷ್ಟು ಮಾಂಸವನ್ನು ಸಹ ತಿನ್ನಬಲ್ಲವು. ಹುಲಿಗಳು ಗುಂಪಿನಲ್ಲಿ ಬೇಟೆಯಾಡುವುದಿಲ್ಲ. ಇವು ಏಕಾಂಗಿಯಾಗಿ ಬೇಟೆಯಾಡುತ್ತವೆ. ಕತ್ತಲೆಯಲ್ಲಿ ಇವುಗಳ ದೃಷ್ಟಿ ಮನುಷ್ಯರಿಗಿಂತ 6 ಪಟ್ಟು ಹೆಚ್ಚಿರುವುದರಿಂದ ಹೆಚ್ಚಾಗಿ ರಾತ್ರಿ ವೇಳೆಯಲ್ಲೇ ಬೇಟೆಯಾಡುತ್ತವೆ. ಬೇಟೆಯಾಡಿ ಮಾಂಸ ತಿಂದ ನಂತರ ಹುಲಿಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ.
ಆದ್ದರಿಂದ ಇವು ಸಾಮಾನ್ಯವಾಗಿ ಕೆರೆ ಅಥವಾ ನದಿಗಳ ಸಮೀಪವೇ ವಾಸಿಸುತ್ತವೆ. ಒಮ್ಮೆ ದೊಡ್ಡ ಬೇಟೆ ಸಿಕ್ಕರೆ ಹುಲಿಯು ಅದನ್ನು ಸಂಪೂರ್ಣವಾಗಿ ತಿನ್ನಲು 2-3 ದಿನ ತೆಗೆದುಕೊಳ್ಳಬಹುದು. ಅಲ್ಲಿಯವರೆಗೆ ಬೇರೆ ಪ್ರಾಣಿಗಳು ತಿನ್ನದಂತೆ ಎಲೆ ಅಥವಾ ಪೊದೆಗಳಿಂದ ಬೇಟೆಯನ್ನು ಮುಚ್ಚಿಡುತ್ತವೆ. ಹುಲಿಗಳು ವಾರಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ದೊಡ್ಡ ಬೇಟೆಯನ್ನು ಹಿಡಿಯುತ್ತವೆ. ಒಮ್ಮೆ ಹೊಟ್ಟೆ ತುಂಬ ತಿಂದರೆ ನಂತರ ಕೆಲವು ದಿನಗಳ ಕಾಲ ಬೇಟೆಯಾಡದೆ ವಿಶ್ರಾಂತಿ ಪಡೆಯುತ್ತವೆ. ಹುಲಿಗಳು ಕಾಡಿನಲ್ಲಿ ಜಿಂಕೆಗಳಂತಹ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. Those were eating that, we took it. This is the first time that we are exploring. This is really kind of. They got lucky, I feel like. ಹುಲಿ ದಟ್ಟ ಕಾಡಿನೊಳಗೆ ಮರೆಯಾಗುತ್ತಿದ್ದಂತೆ ಅದರ ಗಾಂಭೀರ್ಯದ ನೆನಪುಗಳೊಂದಿಗೆ ನಮ್ಮ ಸಫಾರಿ ಮತ್ತೆ ಮುಂದೆ ಸಾಗಿತು. ಆ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಂಡ ನಂತರ ಕಾಡಿನ ಇನ್ನಷ್ಟು ವಿಸ್ಮಯಗಳನ್ನು ಹುಡುಕುತ್ತಾ ನಮ್ಮ ಪಯಣ ಮುಂದುವರಿಯಿತು. ರಾತ್ರಿಯ ಕತ್ತಲಿನಲ್ಲಿ ಇಡೀ ಕಾಡನ್ನೇ ಆಳುವ ಈ ನಿಶಾಚರಿ ಹಗಲಿನಲ್ಲಿ ಹೀಗೆ ಮರದ ಪೊಟರೆಯೊಳಗೆ ಆಶ್ರಯ ಪಡೆಯುತ್ತದೆ. ಹೊರಗಿನ ಪ್ರಪಂಚ ಎಷ್ಟೇ ಗದ್ದಲದಿಂದ ಕೂಡಿದ್ದರೂ ತನ್ನದೇ ಆದ ಪ್ರಪಂಚದಲ್ಲಿ ಧ್ಯಾನಸ್ಥನಂತೆ ಕುಳಿತಿರುವ ಈ ಗೂಬೆಯ ನೋಟವೇ ಒಂದು ವಿಸ್ಮಯ. ಕಾಡಿನಲ್ಲಿ ಕೇವಲ ದೊಡ್ಡ ಪ್ರಾಣಿಗಳಷ್ಟೇ ಅಲ್ಲ, ಇಂತಹ ಸಣ್ಣ ಸಣ್ಣ ಜೀವಿಗಳೂ ತಮ್ಮದೇ ಆದ ಸೌಂದರ್ಯವನ್ನು ಅಡಗಿಸಿಟ್ಟುಕೊಂಡಿರುತ್ತವೆ. ಈ ದಟ್ಟ ಕಾನನ ತನ್ನೊಡಲಲ್ಲಿ ಎಷ್ಟೊಂದು ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿದೆ ನೋಡಿ. ಆ ಹಳೆಯ ಮರದ ಪೊಟರೆಯೊಳಗೆ ಕಾಡಿನ ಮೌನ ಕಾವಲುಗಾರನಂತೆ ಕುಳಿತಿರುವ ಈ ಗೂಬೆಯ ಕಣ್ಣುಗಳು ಪ್ರಕೃತಿಯ ಸಾವಿರಾರು ಕಥೆಗಳಿಗೆ ಮೂಕ ಸಾಕ್ಷಿಯಾಗಿವೆ. ಬಣ್ಣಗಳ ಲೋಕವನ್ನೇ ತನ್ನ ಮೈಮೇಲೆ ಹೊತ್ತುಕೊಂಡಿರುವ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಪಕ್ಷಿ ನವಿಲು. ಕಾಡಿನ ಹಸಿರಿನ ನಡುವೆ ಇದರ ನೀಲಿ ಮತ್ತು ಹಸಿರು ಬಣ್ಣದ ಹೊಳಪು ಎದ್ದು ಕಾಣುತ್ತದೆ. ಪ್ರಕೃತಿಯ ವರ್ಣರಂಜಿತ ಕ್ಯಾನ್ವಾಸಿನ ಅತ್ಯಂತ ಸುಂದರ ಕಲಾಕೃತಿ ಎಂದರೆ ಬಹುಶಃ ಇದೇ ಇರಬೇಕು. ಈ ವನ್ಯಜೀವಿಯ ಉಪಸ್ಥಿತಿ ಕಾನನದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ. ದಟ್ಟ ಕಾಡಿನ ಮಧ್ಯೆ ಇಷ್ಟು ಹತ್ತಿರದಿಂದ ಈ ಸುಂದರ ಪಕ್ಷಿಯನ್ನು ನೋಡುವುದೇ ನಮ್ಮ ಅದೃಷ್ಟ. ಎಂತಹ ಅದ್ಭುತವಾದ ಬಣ್ಣಗಳು ಅಲ್ವಾ? ಕಾಡಿನ ಮೌನವನ್ನು ಮುರಿಯುವ ಇದರ ಆಕರ್ಷಕ ಕೂಗು ಈ ಕಾನನಕ್ಕೆ ಜೀವ ತುಂಬುತ್ತದೆ. ತನ್ನ ಸುಂದರವಾದ ಬಣ್ಣಗಳಿಂದ ಇಡೀ ಕಾಡಿಗೆ ಶೃಂಗಾರ ಮಾಡಿದಂತೆ ಕಾಣುವ ಈ ನವಿಲು ಪ್ರಕೃತಿ ದೇವಿಯ ನೆಚ್ಚಿನ ಒಡವೆಯಂತಿದೆ. ಸೌಂದರ್ಯ ಮತ್ತು ಗಾಂಭೀರ್ಯದ ಪರಿಪೂರ್ಣ ಪ್ರತೀಕ ನಮ್ಮ ಈ ರಾಷ್ಟ್ರೀಯ ಪಕ್ಷಿ.
भैया एलिफेंट्स दिखते हैं। एलिफेंट्स का बुला सुबह सुबह पानी नहीं पीते ना भाई, वो अंदर अंदर रहता है। इवनिंग आता है वाटरफॉल के पास। अंदर की तरफ गया नहीं तो निकलता। वेट वेट, ಕಾಡನ್ನೆಲ್ಲ ಒಮ್ಮೆ ಸುತ್ತಿ ಸಫಾರಿಯ ಕೊನೆ ಘಟ್ಟಕ್ಕೆ ಬಂದಿದ್ದೆವು. ಆದರೆ ಈ ಕಾನನದ ವಿಸ್ಮಯಗಳು ಇನ್ನೂ ಮುಗಿದಿರಲಿಲ್ಲ. ಶಾಂತವಾಗಿದ್ದ ಜಿಂಕೆಗಳು ಒಮ್ಮೆಲೆ ಕಿವಿ ನಿಮಿರಿಸಿ ಎಚ್ಚೆತ್ತುಕೊಂಡವು. ವನ್ಯಜೀವಿಗಳ ಈ ಎಚ್ಚರಿಕೆಯ ಸಂದೇಶ ಕೇಳಿ ನಮ್ಮ ವಾಹನ ಅಲ್ಲೇ ನಿಂತಿತು. ಕಾಡಿನ ಮೌನವನ್ನು ಸೀಳಿಕೊಂಡು ನಮ್ಮ ಕ್ಯಾಮೆರಾ ಕಣ್ಣುಗಳಿಗೆ ಮತ್ತೆ ದರ್ಶನ ನೀಡಿದ್ದು ಮೊದಲು ನಮಗೆ ಎದುರಾಗಿದ್ದ ಅದೇ ಹುಲಿ. ತನ್ನ ಸಾಮ್ರಾಜ್ಯದಲ್ಲಿ ಅದರದೇ ಆದ ರಾಜಗಾಂಭೀರ್ಯದ ಮರುಪ್ರವೇಶವಿದು. ಒಣಗಿದ ಎಲೆಗಳ ಮೇಲೆ ಸದ್ದಾಗದಂತೆ ಅಷ್ಟೇ ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಿರುವ ಈ ವ್ಯಾಘ್ರನ ದರ್ಪವೇ ಬೇರೆ. ಇಡೀ ಕಾಡೇ ತನ್ನ ಸಾಮ್ರಾಜ್ಯ, ತಾನೇ ಇಲ್ಲಿನ ಅರಸ ಎನ್ನುವ ಆ ಅಹಂಕಾರ ಅದರ ಪ್ರತಿ ಹೆಜ್ಜೆಯಲ್ಲೂ ಎದ್ದು ಕಾಣುತ್ತಿತ್ತು. ಪ್ರಕೃತಿಯ ಈ ಸೃಷ್ಟಿಯನ್ನು ಎಷ್ಟು ನೋಡಿದರೂ ಕಣ್ಣು ತುಂಬುವುದಿಲ್ಲ. ಪ್ರಕೃತಿಯ ಅತ್ಯಂತ ನಿಖರವಾದ ಬೇಟೆಗಾರನ ನಡೆಯೇ ಇದು. ಎಷ್ಟೇ ದೊಡ್ಡ ಪ್ರಾಣಿಯಾದರೂ ಅದರ ನಡೆಯಲ್ಲೊಂದು ನಿಶ್ಶಬ್ದತೆ ಇರುತ್ತದೆ. ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸುತ್ತಾ ನಿರ್ಭೀತಿಯಿಂದ ವಿಹರಿಸುತ್ತಿರುವ ಈ ಹುಲಿಯ ದರ್ಶನ ನಮ್ಮ ಸಫಾರಿಯನ್ನು ಸಾರ್ಥಕಗೊಳಿಸಿತು. आ रहा था। Same method, same method. कब ಅಬ್ಬಾ, ಎಂತಹ ಅದ್ಭುತವಾದ ಬೆಳಗಿನ ಸಫಾರಿ ಇದು. ಕಾಕನಕೋಟೆ ಮತ್ತು ಕಬಿನಿಯ ಈ ಪ್ರವಾಸ ನನ್ನ ಜೀವನದ ಅತ್ಯುತ್ತಮ ಅನುಭವಗಳಲ್ಲಿ ಒಂದು. ಪ್ರಕೃತಿಯನ್ನು ಇಷ್ಟು ಹತ್ತಿರದಿಂದ ನೋಡುವುದು ನಿಜಕ್ಕೂ ನಮಗೆ ಸಿಕ್ಕಿರುವ ವರ. ಒಂದು ಸಣ್ಣ ಮನವಿ ಸ್ನೇಹಿತರೆ, ಕಾಡಿಗೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ಎಸೆಯಬೇಡಿ, ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ ಮತ್ತು ಕಾಡಿನ ಶಾಂತಿಯನ್ನು ಕಾಪಾಡಿ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವ್ಲಾಗ್ನಲ್ಲೂ ಭೇಟಿಯಾಗೋಣ. ಬಾಯ್.